ಅಚಾನಕ್ಕಾಗಿ ಯಾವುದೋ ಒಂದು ಕಾಲ್ ನಿಮಗೆ ಬರುತ್ತೆ. ಆ ಕಾಲ್ ಆ ಕಡೆಯಿಂದ ಸರ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು, ನಿಮ್ಮ KYC ಅಪ್ಡೇಟ್ ಮಾಡಬೇಕು, ಸ್ವಲ್ಪ ಡೀಟೇಲ್ಸ್ ಹೇಳಿ, ನಿಮ್ಮ ಕಾರ್ಡ್ನ CVV ನಂಬರ್ ಹೇಳಿ ಅಂತ ಈ ಥರ ಅನೇಕ ಜನರು ಕಾಲ್ ಮಾಡಿರೋದನ್ನು ನಮಗೂ ಬಂದಿರುತ್ತೆ. ಇಂಥ ಕಾಲ್ಸ್ ನಿಮಗೂ ಬಂದಿರುತ್ತೆ, ನಾವು ನೋಡೂ ಇದ್ದೀವಿ. ಸೊ ಹಾಗಾಗಿ ಇಂಥ ಕಾಲ್ಗಳನ್ನ ಯೂಸ್ ಮಾಡಿಕೊಂಡೇ ಫ್ರಾಡ್ ನಡೀತಿರುವಂಥ ಒಂದು ದೊಡ್ಡ ಜಾಲ ನಮ್ಮ ದೇಶದಲ್ಲಿ ಪತ್ತೆಯಾಗಿದೆ. ಇದರ ಹೆಸರೇ ಮೊಬೈಲ್ ಕಾಲ್ ಫ್ರಾಡ್. ಯಾವುದೇ ಅಕೌಂಟ್ ಇರಲಿ, ಅವರ ಅಕೌಂಟಿಂದ ದುಡ್ಡು ಹೊಡಿಬೇಕಂದ್ರೆ ಮೂರೇ ಡೀಟೇಲ್ಸ್ ಬೇಕಾಗಿರೋದು. ಒಂದು ಅವರ ಕಾರ್ಡ್ ನಂಬರ್, ಜೊತೆಗೆ ಅವರ CVV ನಂಬರ್, ಜೊತೆಗೆ ಅವರ ಮೊಬೈಲ್ OTP. ಈ ಮೂರಿದ್ರೆ ವಿದೇಶದಲ್ಲಿ ಕೂತ್ಕೊಂಡು ಬೇಕಾದರೆ ನಿಮ್ಮ ಅಕೌಂಟಲ್ಲಿರುವಂಥ ಅಷ್ಟು ದುಡ್ಡನ್ನು ನುಂಗಿ ನೀರ್ಪಾಲ್ ಮಾಡಿಬಿಡ್ಬೋದು. ಇಂಡೈರೆಕ್ಟ್ ಆ್ಯಪ್ಗಳನ್ನ ಅಂದರೆ ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಕಾಲ್ ಮಾಡಿ OTP ಪಡೆಯುವಂಥ ಒಂದು ಜಾಲ ಕೂಡ ಈಗ ಸಕ್ರಿಯವಾಗಿದೆ. ಸೊ ಇಂಥ ಫ್ರಾಡ್ ಮಾಡುವಂಥ ಜನರು ಮೊದಲನೇದಾಗಿ ಟಾರ್ಗೆಟ್ ಮಾಡೋದೇ ಗ್ರಾಹಕರನ್ನು ಹುಡುಕ್ತಾ ಇರುವಂಥ ಬಿಸ್ನೆಸ್ ಓನರ್ಗಳನ್ನ ಅಥವಾ ಬಿಸ್ನೆಸ್ಗಳನ್ನ. ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಬೇಕಾಗಿರುವಂಥ ಕಸ್ಟಮರ್ಗಳನ್ನ ನಾವು ಕೊಡ್ತೀವಿ, ಅದಕ್ಕಾಗಿ ನೀವು ಸ್ವಲ್ಪ ಅಪ್ಲಿಕೇಶನ್ ಫೀಸ್ ಚಿಕ್ಕದ ಅಮೌಂಟ್ ಇರುತ್ತೆ ಅದನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ಅವರೇ ಖುದ್ದಾಗಿ ನಿಮ್ಮನ್ನು ಮೀಟ್ ಮಾಡಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸ್ವೈಪಿಂಗ್ ಮಿಷಿನ್ ತಂದಿರ್ತಾರೆ. ಸೊ ಇದರಲ್ಲಿ ಸ್ವೈಪ್ ಮಾಡಿ ಸರ್, ನಿಮ್ಮ ಕಾರ್ಡ್ ಕೊಡಿ, ಸ್ವೈಪ್ ಮಾಡ್ತೀವಿ, ಅಮೌಂಟ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವಾಗ ನೀವು ಅವ್ರಿಗೆ ಕಾರ್ಡ್ ಕೊಡ್ತಿರೋ ಕಾರ್ಡನ್ನು ಸ್ವೈಪ್ ಮಾಡ್ತಾರೆ, ವರ್ಕ್ ಆಗ್ತಿಲ್ಲ ಅಂತ ಡ್ರಾಮಾ ಮಾಡ್ತಾರೆ. ಜೊತೆಗೆ ಮತ್ತೊಂದು ಸರ್ತಿ ಟ್ರೈ ಮಾಡಿ ಅಥವಾ ಬೇರೆ ಕಾರ್ಡ್ ಇದೆಯಾ ನೋಡಿ ಅಂತ ಹೇಳಿ ಆ ಸೋಗ್ನಲ್ಲಿ, ಅಂದರೆ ಯಾವ ಗ್ಯಾಪಲ್ಲಿ ನೀವು ಮತ್ತೊಂದು ಕಾರ್ಡ್ ತರೋಕ್ಕೆ ಹೋಗ್ತಿರೋ ಅಥವಾ ಅವರು ಮಷೀನನ್ನು ಚೇಂಜ್ ಮಾಡ್ತಾರೋ ಅಂಥ ಟೈಮ್ನಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಮುಂದೆ ಹಿಂದೆ ಫೋಟೋ ತೊಗೊಳ್ತಾರೆ. ಆ ಫೋಟೋ ತೊಗೊಂಡ್ಮೇಲೆ ಅವ್ರಿಗೆ CVV ನಂಬರ್ ಸಿಗುತ್ತೆ. ಬಟ್ ಬರುವಂಥ OTP ಅದು ಕೂಡ ಅವ್ರು ಇನ್ಸ್ಟಾಲ್ ಮಾಡಿರ್ತಾರಲ್ಲ MySMS ಆ್ಯಪ್ ಅಂತ, ಆ ಆ್ಯಪ್ ಮುಖಾಂತರ ಅವರೇ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಬರುವಂಥ ಅಷ್ಟು ಮೆಸೇಜಸ್ಗಳನ್ನ ಅವ್ರು ನೋಡ್ಬೋದು. ಅಷ್ಟು ಮೆಸೇಜಸ್ಗಳ ಜೊತೆಗೆ ಫೋಟೋಸ್, ವೀಡಿಯೋಸ್ ಎಲ್ಲವನ್ನು ಕೂಡ ಅವ್ರು ಕಂಟ್ರೋಲ್ ಮಾಡ್ಬೋದು. ಸೊ ಆ ಮುಖಾಂತರ ಅವರು OTPಯನ್ನು ಕೂಡ ಪಡ್ಕೊಳ್ತಾರೆ. ಇಂಥ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರು ನಿಮ್ಮನ್ನು ವಂಚನೆ ಮಾಡ್ತಾರೆ. ಹಾಗಾದರೆ ಇಂಥ ಒಂದು ಸ್ಕ್ಯಾಮ್ನಿಂದ ಯಾವ ಥರ ನಾವು ಸೇಫ್ ಆಗಬೇಕು ನೋಡ್ತಾ ಹೋಗೋಣ ಬನ್ನಿ. ನೀವು ಪಬ್ಲಿಕ್ ಜಾಗದಲ್ಲಿದ್ದಾಗ ಅನೇಕ ಜನ ಬಂದು ಈ ಆ್ಯಪ್ನ ಡೌನ್ಲೋಡ್ ಮಾಡಿ, ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿ ಅನೇಕ ಆ್ಯಪ್ಗಳನ್ನ ಹೇಳ್ತಾರೆ. ಮೊದಲನೇದಾಗಿ ಅಂಥ ಆ್ಯಪ್ಗಳನ್ನ ಯಾವುದೇ ಕಾರಣಕ್ಕೂ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಅನ್ವಾಂಟೆಡ್ ವ್ಯಕ್ತಿಗಳು ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿ ಈ ಥರ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ದಯವಿಟ್ಟು ಅಂಥ ಮಾಯಾಜಾಲಕ್ಕೆ ಬೀಳಕ್ಕೆ ಹೋಗಬೇಡಿ. ನಿಮ್ಮ ಕಾರ್ಡನ್ನು ಅಥವಾ ಕಾರ್ಡ್ ಡೀಟೇಲ್ಸನ್ನು ಯಾವುದೇ ಕಾರಣಕ್ಕೂ, ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬೇರೆ ವ್ಯಕ್ತಿಗೆ ಕೇಳಕ್ಕೆ ಹೋಗಬೇಡಿ ಅಥವಾ ಕೊಡೋಕ್ಕೂ ಹೋಗಬೇಡಿ. ಯಾವುದೇ ಬ್ಯಾಂಕ್ ಅವರು ಕೂಡ ಕಾಲ್ ಮಾಡಿ ನಿಮಗೆ CVV ನಂಬರ್ ಹೇಳಿ ಅಂತಾನೋ ಅಥವಾ ಕಾರ್ಡ್ ನಂಬರ್ ಹೇಳಿ ಅಂತಾನೋ ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಕೂಡ ನಮ್ಮ ದೇಶದಲ್ಲಿ ಆ ರೀತಿ ಮಾಡೋದಿಲ್ಲ. ಸೊ ಇಂಥ ಸೋಗ್ನಲ್ಲಿ ನಿಮಗೇನಾದರೂ ಒಂದು ಕಾಲ್ ಬಂದರೆ ಆ ಕಾಲ್ಗಳನ್ನ ಇಗ್ನೋರ್ ಮಾಡಿ. ಇದರ ಜೊತೆಗೆ ಯಾವುದೇ ಒಂದು ವೇಳೆಯಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಗಮನಕ್ಕೆ ಬರೆದಿರೋ ಹಾಗೆ ಯಾವುದಾದ್ರೂ ಆ್ಯಪ್ ಇನ್ಸ್ಟಾಲ್ ಆಗಿದ್ದರೆ ತಕ್ಷಣ ಅದನ್ನು ಡಿಲೀಟ್ ಮಾಡಿ. ಸೊ ಈ ರೀತಿಯಾಗಿ ಇಂತಹ ಸೈಬರ್ ಫ್ರಾಡ್ನಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಬೋದು. ಸೊ ಇಂಥ ವ್ಯಕ್ತಿಗಳ ಬಗ್ಗೆ ಇರಲಿ ಎಚ್ಚರ ಎಚ್ಚರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.